ನೀವು ಕಾಂತಾರ 1 ಅಲ್ಲಿ ಕೋ-ರೈಟರ್ ಅಂಡ್ Associate. ಅಸೋಸಿಯೇಟ್ ಅಂಡ್ ಕಾಂತಾರ ಚಾಪ್ಟರ್ 1 ಅಲ್ಲಿ ನೀವು ಅಸಿಸ್ಟೆಂಟ್ ರೈಟರ್ ತರ. ಅಸಿಸ್ಟೆಂಟ್ Yeah. ರೈಟರ್ ತರ. ಈಗ ಲಿಟಲ್ ಟ್ರಾನ್ಸ್ಲೇಷನ್ ಕೋ-ರೈಟರು ಅಂದ್ರೆ ಬೇಸಿಕ್ಲಿ ರೈಟಿಂಗ್ಗೆ Yes, yes. ಹೆಲ್ಪ್ ಮಾಡೋದು. ನನಗೆ ಮೂವಿ ನೋಡಿ ಗೊತ್ತು ಸರ್, ಬಟ್ ಮೂವಿ ಬಗ್ಗೆ ಅಥವಾ ಅದರ ಹಿಂದೆ ನಡೆಯುವಂತ ಕೆಲಸದ ಬಗ್ಗೆ ನಂಗೆ ಗೊತ್ತಿಲ್ಲ. ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಸರ್ ಕೋ-ರೈಟರ್ಗೆ ಮತ್ತೆ ಒಂದು ಅಸೋಸಿಯೇಟ್ ಡೈರೆಕ್ಟರ್ಗೆ ಅವ್ರ ಬೇರೆ ಯುನೋ ಸ್ಕ್ರೀನ್ ಪ್ಲೇಸ್ ಬರೆಯೋರಿಗೆಲ್ಲ? ಬೇಸಿಕಲಿ ನಮ್ಗೆ ಹೆಂಗಂತ ಅಂದ್ರೆ ಅವ್ರದ್ದು ಏನ್ ವಿಷನ್ ಇರುತ್ತೆ, ವಿ ಟ್ರಾನ್ಸ್ಲೇಟ್ ದ್ಯಾಟ್ ಇನ್ ಟು ದ ಸ್ಕ್ರಿಪ್ಟ್. ಸ್ಟೋರಿ Yes. ಈ ಕೇಸಲ್ಲಿ ರಿಷಬ್ ಸರ್ ಹತ್ರ ಸ್ಟೋರಿ ಇತ್ತು. ಸ್ಟೋರಿ ಹ್ಮ್. ಅಂಡ್ ಹಿ ಬೀಯಿಂಗ್ ಅ ರೈಟರ್, ದ ಮೇನ್ ರೈಟರ್ ಅವರೇ ಫಿಲ್ಮ್ಗೆ. ಸೊ ಹಿ ವಿಲ್ ಕಂಪ್ಲೀಟ್ಲಿ ವಿಜುವಲೈಸ್ ಎವ್ರಿಥಿಂಗ್ ಟು ಅಸ್. ನಾವು ಅದನ್ನ ಪೇಪರ್ ಮೇಲೆ ಹಾಕಿ ಎಷ್ಟು ಚಂದ ಮಾಡ್ಬೋದು ಅಷ್ಟು, ಅಂಡ್ ವಿತ್ ಹಿಸ್ ಅಪ್ರೂವಲ್. ಸೊ ನಾವ್ ಏನೋ ಒಂದ್ ವರ್ಡ್ ಬರಿತೀವಿ, ಒಂದ್ ಸೆಂಟೆನ್ಸ್ ಬರಿತೀವಿ, ಅದಕ್ಕೆ ಅವ್ರ ಅಪ್ರೂವಲ್ ಇಲ್ದೇನೆ ಅದೇನು ಮುಂದಕ್ಕೆ ಹೋಗಲ್ಲ. ಆ ಸ್ಕ್ರಿಪ್ಟ್ಸ್, ಆ Script, ಡೈಲಾಗ್ಸ್, yes, ಪಂಚ್ ಲೈನ್ಸ್ yes. ಏನಿದೆ ಏನಿದ್ರೂನು ನಾವು ಒಂದ್ ಸೀನ್ ಆದ್ಮೇಲೆ ಒಂದ್ ಸೀನ್ ಏನೇ ನಾವು ಬರ್ಕೊಂಡು ಹೋದ್ರುನು ಒಂದ್ ಫ್ಲೋನಲ್ಲಿ ಅವ್ರು ಕೂತ್ಕೊಂತಾರೆ, ಅವರೇ ಡಿಸೈಡ್ ಮಾಡ್ತಾರೆ ಇದ್ ಬೇಕಾ ಬೇಡವಾ ಅಂತ. ಅವ್ರು ಅದಕ್ಕೆ ಇನ್ಪುಟ್ಸ್ ಕೊಡ್ತಾರೆ ಅಂಡ್ ಅವ್ರು ಅದನ್ನ ಇನ್ನ ಬೆಟರ್ ಮಾಡ್ತಾರೆ. ಸೊ ದ್ಯಾಟ್ಸ್ ಬೇಸಿಕಲಿ ಅವ್ರ ಪಾರ್ಟ್. ಅಂಡ್ ನಾವು ಹೆಂಗೆ ಅಂದ್ರೆ ಆಸ್ ಅ ಟೀಮ್ ನಾವು ಒಟ್ಟಿಗೆ ಕೂತ್ಕೊಂಡೇ ಬರೆಯೋದು. ಸೊ ನಾನೆಲ್ಲೋ ಬರೆಯೋದು, ಅವ್ರು ಇದ್ ಬರೆಯೋದು ತರ ಅಲ್ಲ. ಜೊತೆಲೆ ನಮ್ದು ಅದೇ ಒಂದು ಫಿಲ್ಮ್ ತರ ನಮ್ಗೆ ಜರ್ನಿ. ಬರೆಯೋದೇ ಒಂದು ಪ್ರಾಸೆಸ್ಸೇ ನಮ್ದೊಂದು ರೈಟಿಂಗ್ ಜರ್ನಿನೇ ಒಂದು ಮೂವಿ ಮಾಡ್ಬಿಡ್ಬೋದು. ಸೊ ಅಷ್ಟು ಮಜಾ ಮಾಡ್ಕೊಂಡು, ಅಷ್ಟು ಜೋವಿಯಲ್ ಆಗಿ ಲ್ಯಾಪ್ಟಾಪ್ಸ್ ಇಟ್ಕೊಂಡು, ಅವ್ರ ಇನ್ಪುಟ್ಸ್ ಕೊಟ್ಕೊಂಡು, ಒಬ್ರಿಗೊಬ್ರು ರೇಗಿಸ್ಕೊಂಡು, ಕಾಲು ಎಳ್ಕೊಂಡು, ಇಮಿಡಿಯೇಟ್ಲಿ ಮುಚ್ಚಿಟ್ಟು ಕ್ರಿಕೆಟ್ ಆಡಕ್ ಹೋಗ್ತೀವಿ. ಬರ್ತಿದಂಗೆನೆ ಮತ್ತೆ ಅಲ್ಲೇನೋ ಹೊಳಿತಾ ಮತ್ತೆ ಬಂದು ಕೂತ್ಕೊಂಡು ಬರೀತೀವಿ. ಸೊ ಒಂದ್ 3 ಗಂಟೆ 4 ಗಂಟೆ ಆದ್ರೂ ನಮ್ ಮಧ್ಯರಾತ್ರಿ ತನಕ ಮುಗ್ದಿರಲ್ಲ. ಸೊ ಅವ್ರ ಜೊತೆ ಬೆಸ್ಟ್ ಪಾರ್ಟ್ ಏನಂತಂದ್ರೆ ಆ ಪ್ರಾಸೆಸ್ ಎಂಜಾಯ್ ಮಾಡೋದೇ ಅವ್ರ ಜೊತೆ ನಮಗ್ ಬೆಸ್ಟ್ ಪಾರ್ಟ್. ಸೊ ರಿಷಬ್ ಸಾರಿ ಇಂಟರಪ್ಟ್ ಮಾಡ್ತೀನಿ. ಕ್ರಿಕೆಟ್ ಆಡೋದೆಲ್ಲ ಜೊತೆಲಿ ಎಲ್ಲ ರಿಷಬ್ ಅವರು ಬಂದ್ಬಿಟ್ಟು ಎಲ್ಲ ಜೊತೆಲಿ ಕ್ರಿಕೆಟ್ ಆಡಕ್ ಹೋಗೋದು. ಡೆಫಿನೆಟ್ಲಿ ಅವರೇ ಒಂದ್ ಮೇನ್ ಮೋಟಿವ್ ನಮ್ಗೆ ಕ್ರಿಕೆಟ್ ಆಡಕ್ಕೆ. ಕೂತ್ ಬೇಜಾರಾಗಿ ಏನಾದ್ರು ತಲೆಗ್ ಬರ್ತಿಲ್ಲ ಅಂದ್ರೆ ನಡೀರೋ ಮ್ಯಾಚ್ ಆಡ್ಕೊಂಡ್ ಬರೋಣ ಅಂದ್ಬಿಟ್ಟು ರಾತ್ರಿ 1 ಗಂಟೆ 2 ಗಂಟೆಲೆಲ್ಲ ಲೈಟ್ ಇಲ್ದೇ ಇರೋ ಜಾಗದಲ್ಲಿ ಕಾರ್ದ ಹೆಡ್ಲೈಟ್ಸ್ ಹಾಕೊಂಡು ನಾವು ಕ್ರಿಕೆಟ್ ಆಡಿದ್ದು ಇದೆ. ಕಿಟ್ ಎಲ್ಲ ತಗೊಂಡ್ ಮುಂಚೆನೆ ರೆಡಿ ಇರ್ತಿತ್ತು ಎಲ್ಲ ಬ್ಯಾಗ್. ಒಂದು ಅವ್ರದ್ದು ಆಡಿ ಕಾರಲ್ಲಿ ಯಾವಾಗ್ಲೂ ಒಂದ್ ಸೆಟ್ ರೆಡಿ ಇರುತ್ತೆ. ವಿಕೆಟ್ಸ್, ಕ್ರಿಕೆಟ್, ಬ್ಯಾಟ್, ಬಾಲ್ ಎಲ್ಲ ಪಕ್ಕ ಒಂದ್ ಸೆಟ್ ರೆಡಿ ಇರುತ್ತೆ. ಯಾವಾಗ ಮೂಡ್ ಬಂದ್ ಆಫ್ ಆಯ್ತೋ ಹೋಗಿ ಪಟ್ ಅಂತ ಸ್ವಿಚ್, ಕ್ರಿಕೆಟ್ ಆಡ್ತೀವಿ, ಬರ್ತೀವಿ ಅಷ್ಟೇ.